ವಿನಂತಿ ಮಾಡಿಕೊಳ್ತೀನಿ, ದಯವಿಟ್ಟು ತಮ್ಮ ಹತ್ರ ಎನ್ಯುಮರೇಷನ್ ಫಾರ್ಮನ್ನು ವಾಪಸ್ ಕೊಡಿ. ಆಗಸ್ಟ್ 8ಕ್ಕೆ ಮುಂಚೆ ಎನ್ಯುಮರೇಷನ್ ಫಾರ್ಮ್ ವಾಪಸ್ ಬಂದಲ್ಲಿ ಮಾತ್ರ ಅದನ್ನು ಡಿಜಿಟೈಸ್ ಮಾಡಲಿಕ್ಕೆ, ಅದು ಪ್ರಾಸೆಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತದೆ. ಸೊ ಕೈಂಡ್ಲಿ ಐ ರಿಕ್ವೆಸ್ಟ್ ಆಲ್ ದ ವೋಟರ್ಸ್ ಆಫ್ ಕರ್ನಾಟಕ, ಪ್ಲೀಸ್ ಹ್ಯಾಂಡ್ ಓವರ್ ದಿ ಫಿಲ್ಡ್ ಎನ್ಯುಮರೇಷನ್ ಫಾರ್ಮ್ಸ್ to the concerned BLOs before 8th of August, and please don't wait till 8th August. Please hand over it as soon as possible. ಆ ರೀತಿ ಒಂದು ವಿನಂತಿ ಮಾಡ್ತೀನಿ. ಅಕಸ್ಮಾತ್ ಅಗೇನ್ ಐ ರಿಪೀಟ್, ಯಾವುದಾದ್ರೂ ಮನೆಯಲ್ಲಿ ಸಂಬಂಧಪಟ್ಟ ವೋಟರ್ ಇಲ್ಲ ಅಂದರೆ ಆ ಮನೆಯಲ್ಲಿರುವ ಎನಿ ಅಡಲ್ಟ್ ಮೆಂಬರ್ ಕ್ಯಾನ್ ಸೈನ್ ದ ಫಾರ್ಮ್. ಎನಿ ಅಡಲ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ಕ್ಯಾನ್ ಸೈನ್ ದ ಫಾರ್ಮ್ ಆನ್ ಬಿಹಾಫ್ ಆಫ್ ಅದರ್ ಮೆಂಬರ್ಸ್ ಆಫ್ ದ ಫ್ಯಾಮಿಲಿ. ಒಂದು ಕುಟುಂಬದಲ್ಲಿರುವ ಬೇರೆ ಮತದಾರರ ಪರವಾಗಿ ಆ ಕುಟುಂಬದಲ್ಲಿರುವ ಆಡಳಿತ ಸದಸ್ಯರು ಸಹಿ ಮಾಡಬಹುದಾಗಿದೆ. ಉದಾಹರಣೆಗೆ ತಂದೆ ಪರವಾಗಿ ಮಗ, ಅಥವಾ ಹಸ್ಬೆಂಡ್ ಪರವಾಗಿ ವೈಫ್, ಅಕ್ಕ ಪರವಾಗಿ ತಮ್ಮ, ಯಾರು ಬೇಕಾದ್ರೂ ಮಾಡಬಹುದು. ಆದ್ದರಿಂದ ದಯವಿಟ್ಟು ಯಾವುದೇ ಒಂದು ಮತದಾರ ಇಲ್ಲ ಅಂತ ಕಾರಣಕ್ಕೋಸ್ಕರವಾಗಿ ಅವ್ರ ಫಾರ್ಮನ್ನು ಇಟ್ಕೋಬಾರ್ದು. ಕೈಂಡ್ಲಿ ಪ್ಲೀಸ್ ಗಿವ್ ಇಟ್ ಬ್ಯಾಕ್ ಎಂದು ನಾನು ಈ ಸಲ ರಿಕ್ವೆಸ್ಟ್ ಮಾಡ್ತೀನಿ. ಆಮೇಲೆ 2000 ಡೇಟಾ ಇಲ್ಲ ಎಂದ ಕಾರಣಕ್ಕೋಸ್ಕರ ಯಾರೂ ಫಾರ್ಮನ್ನು ಇಟ್ಕೋಬಾರ್ದೆಂದು ನಾನು ಕೋರ್ತೀನಿ. ಯಾಕೆಂದು ಕೇಳಿದರೆ ಈಗಾಗಲೇ 2000 ಡೇಟಾ ಇಲ್ಲದೇ ಇದ್ದ ಸಂದರ್ಭದಲ್ಲೂ ಸಮೇತ ಫಾರ್ಮ್ ಸಬ್ಮಿಟ್ ಮಾಡಿದ್ದಾರೆ. 17,19,836 ಫಾರ್ಮ್ ವಿಚ್ ಹ್ಯಾಸ್ ಕಮ್ ಟು ಎಸ್ that does not have the data of 2002 electoral roll. Still 17,19,836 forms, which amounts to 3.1% of the total forms received. ಅಷ್ಟು ಫಾರ್ಮ್ಸು ನೋ ಮ್ಯಾಪಿಂಗ್, ಹಂಗಂದರೆ ನಾವು 2000 ಡೇಟಾ ತೊಗೊಳಕ್ಕಾಗಿಲ್ಲ ಎಂದು ಬಂದಿರ್ತದೆ. ಸೊ 2002 ಡೇಟಾ ಇಲ್ಲ ಅಂದ್ರೂ ಸಮೇತ ಐ ರಿಕ್ವೆಸ್ಟ್ ದ ವೋಟರ್ಸ್, ಕೈಂಡ್ಲಿ ಪ್ಲೀಸ್ ಗಿವ್ ಬ್ಯಾಕ್ ದಿ ಫಾರ್ಮ್ಸ್. ಯಾಕಂದರೆ ಇಟ್ ವಿಲ್ ಬಿ ಪ್ರಾಸೆಸ್ಡ್. ಅದಾದ ನಂತರ ಡ್ರಾಫ್ಟ್ ಆದ ನಂತರ ಯು ವಿಲ್ ಗೆಟ್ ಎ ನೋಟಿಸ್, ಯು ಕ್ಯಾನ್ ಸಬ್ಮಿಟ್ ಎನಿ ಒನ್ ಆಫ್ ದ ಡಾಕ್ಯುಮೆಂಟ್ ಮೆನ್ಷನ್ ದಿ ಎನ್ಯುಮರೇಷನ್ ಫಾರ್ಮ್. ಅದು ಪ್ರಾಸೆಸ್ ಆಗಿ ERO ಅವರು ತೀರ್ಮಾನ ತಗೊಳ್ತಾರೆ. ಸೊ ಅದಕ್ಕೆ ದಯವಿಟ್ಟು ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಆಮೇಲೆ ಮೈ ಅಪೀಲ್ ಟು ದ ನ್ಯೂ ವೋಟರ್ಸ್ ಆಫ್ ಕರ್ನಾಟಕ, ಯಾರ್ಯಾರು 1/10/2026 ಕ್ವಾಲಿಫೈಯಿಂಗ್ ಡೇಟ್ 1 ಅಕ್ಟೋಬರ್ ಅವತ್ತು ಯಾರು 18 ವಯಸ್ಸು ಪೂರ್ತಿ ಮಾಡ್ತೀರಾ, ದಯವಿಟ್ಟು ಕೈಂಡ್ಲಿ ಅಪ್ಲೈ ನೌ, ಯು ವಿಲ್ ಬಿ ಎನ್ರೋಲ್ಡ್ ಆಫ್ಟರ್ ಡ್ಯೂ ವೆರಿಫಿಕೇಷನ್. ಇಷ್ಟು ವಿಷಯ ನಾನು ಮಾಹಿತಿ ಹೇಳಲಿಕ್ಕೆ ಎಲ್ಲರಿಗೂ ಇಷ್ಟಪಡ್ತೀನಿ. ಮತ್ತು ಈ ಪ್ರಕ್ರಿಯೆ ಇಷ್ಟೊಂದು ಸುಸೂತ್ರವಾಗಿ, ಹಂಗಂದರೆ ಕಳೆದ 23 ದಿವಸಗಳಲ್ಲಿ 5.5 ಕೋಟಿ ಫಾರ್ಮ್ ವಿತರಣೆ ಆಯಿತು. ಸುಮಾರು 3.5 ಕೋಟಿಗೂ ಮೇಲ್ಪಟ್ಟು ಫಾರ್ಮ್ಸ್ ಜನರಿಂದ ವಾಪಸ್ ಪಡೆಯಲಾಗಿ ಡಿಜಿಟೈಸ್ ಆಗಿದೆ. ಸೊ ವಿ ಹ್ಯಾಂಡಲ್ಡ್ ಮೋರ್ ದೆನ್ 9 crore ಫಾರ್ಮ್ಸ್ ಇನ್ ದಿ ಪಾಸ್ಟ್ 23 days ಆ್ಯಂಡ್ ವಿ ಸ್ಟಿಲ್ ಹ್ಯಾವ್ 17 more days. ಇನ್ನು ನಮಗೆ ಸುಮಾರು 17 ದಿವಸಕ್ಕೆ ಮೇಲ್ಬಿಟ್ಟು ಟೈಮ್ ಇದೆ. ನಮ್ಮ ಹತ್ರ ಇರೋ ಸುಮಾರು 1.5 ಕೋಟಿ ಫಾರ್ಮ್ಸ್ ಮಾತ್ರ ಡಿಜಿಟೈಸ್ ಮಾಡೋದು ಬಾಕಿ ಇದೆ. ಖಂಡಿತವಾಗಿ ಈ ಪ್ರಕ್ರಿಯೆ ಪಾರದರ್ಶಕವಾಗಿ ಜನರಿಗೆ ಅನುಕೂಲ ಮಾಡೋ ನಿಟ್ಟಿನಲ್ಲಿ ಅದೇ